ಆಫ್ರಿಕಾದ ಈ ದೇಶದಲ್ಲಿ 6 ಲಕ್ಷ ಕೋಟಿ ಚಿನ್ನ ಇದೆ. ಇದರಿಂದ ಇಲ್ಲಿರೋ ಜನಕ್ಕೆ ತಿನ್ನೋಕು ಅನ್ನ ಇಲ್ಲ. ಇಲ್ಲಿ ಬರೀ ಗೋಲ್ಡೇ ಅಲ್ಲ, ಕಾಪರು, ಕೋಬಾಲ್ಟು, ಡೈಮಂಡ್ಸ್ ಈ ತರ ನ್ಯಾಚುರಲ್ ರಿಸೋರ್ಸಸ್ ಇಂದ ತುಂಬಿರೋ ಜಾಗ ಇದು. ಇದ್ರ ಟೋಟಲ್ ವ್ಯಾಲ್ಯೂ ಬಂದು $24 ಟ್ರಿಲಿಯನ್ ಇದೆ. ಇದರಿಂದ ಇಲ್ಲಿರೋ 70% ಪಾಪ್ಯುಲೇಷನ್ ಪಾವರ್ಟಿಯಲ್ಲಿದ್ದಾರೆ. ಎಕನಾಮಿಕ್ಸ್ ಅಲ್ಲಿ ಇದನ್ನ ರಿಸೋರ್ಸ್ ಕರ್ಸ್ ಅಂತ ಕರೀತಾರೆ. ಅಲ್ಲಿ ಅಷ್ಟೊಂದು ಚಿನ್ನ ಇರೋದೇ ಅಲ್ಲಿನ ಜನಕ್ಕೆ ಶಾಪ ಆಗ್ಬಿಟ್ಟಿದೆ. ಅಲ್ಲಿರೋ ರಿಸೋರ್ಸಸ್ ಇಂದ ಕರಪ್ಷನ್, ಕಾನ್ಫ್ಲಿಕ್ಟ್, ಪಾವರ್ಟಿ ಜಾಸ್ತಿ ಆಗಿದೆ. ಇದು ಸ್ಟಾರ್ಟ್ ಆಗಿದ್ದು 1885 ಅಲ್ಲಿ. ಬೆಲ್ಜಿಯಂನ ರಾಜ ಲಿಯೋಪೋಲ್ಡ್ II ಕಾಂಗೋದ ಡೈಮಂಡ್ಸ್ ಮೇಲೆ ಕಣ್ಣಿಡ್ತಾನೆ. ಬ್ರಿಟಿಷರ್ಸ್ ಇಲ್ಲಿ ಮಾಡ್ದಂಗೆ ಆಫ್ರಿಕಾ ಅಲ್ಲಿ ಅವನು ಕಾಲನೈಸೇಷನ್ ಮಾಡಿ ಅಲ್ಲಿರೋ ರಿಸೋರ್ಸಸ್ ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ. ಕಾಂಗೋಲೀಸ್ ಜನನ್ನ ಕೆಲ್ಸಕ್ಕೆ ಇಟ್ಕೊಂಡು 1960 ಅಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಇವ್ರಿಗೆ ಮೊಬುಟು ಅಂತ ಒಬ್ಬ ಡಿಕ್ಟೇಟರ್ ಬರ್ತಾನೆ. ಇವನು ದುಡ್ನಾಸೆಗೋಸ್ಕರ ಲಂಚ ತಗೊಂಡು ವೆಸ್ಟರ್ನ್ ಕಂಪನೀಸ್ ಗಳಿಗೆ ಅಲ್ಲಿರೋ ರಿಸೋರ್ಸಸ್ ನ ಮಾರ್ಬಿಡ್ತಾನೆ. ನೆಕ್ಸ್ಟ್ 1996 ಅಲ್ಲಿ ಪಕ್ಕದಲ್ಲೇ ಇರೋ ರುವಾಂಡಾ ಅವರು ಕಾಂಗೋನ ಇನ್ವೇಡ್ ಮಾಡಿ ಅಲ್ಲಿರೋ ರಿಸೋರ್ಸಸ್ ನೆಲ್ಲ ಕದ್ಕೊಂಡು ಹೋಗ್ತಾರೆ. 2003 ಅಲ್ಲಿ ಕಾಂಗೋ ಅವರು ಫೈನಲ್ ಆಗಿ ರುವಾಂಡಾ ಅವ್ರನ್ನ ಈಚೆ ಓಡಿಸ್ತಾರೆ. ಆದ್ರೆ ಅಷ್ಟರಲ್ಲಿ ಕಾಂಗೋ ಒಳಗೇನೆ 120 ಆರ್ಮ್ಡ್ ಗ್ರೂಪ್ಸ್ ಗಳು ರೆಡಿ ಆಗ್ಬಿಟ್ಟಿರುತ್ತೆ. ಈ 120 ಗ್ರೂಪ್ಸ್ ಏನಿದೆ ಇವತ್ಗೂನು ಗವರ್ಮೆಂಟ್ ಅವ್ರ ಜೊತೆಗೆ ಸೇರ್ಕೊಂಡು ಇಲ್ಲೀಗಲ್ ಮೈನಿಂಗ್ ಮಾಡಿ ಅದನ್ನ ಸ್ಮಗ್ಲಿಂಗ್ ಮಾಡ್ತಾರೆ. ಇದರಿಂದ ಕಾಮನ್ ಜನರ ಕೈಗೆ ಏನು ಸಿಗಲ್ಲ. KGF ಫಿಲಂ ಅಂತೂ ಎಲ್ಲಾರು ನೋಡೇ ಇರ್ತೀವಿ. ಇಲ್ಲಿರೋ ಜನದ ಜೀವನ ಇವತ್ಗೂನು ಅದೇ ತರ ಇದೆ. ಬರೀ ಈ ಕಾಂಗೋನೇ ಅಲ್ಲ, ವೆನೆನ್ಸುವೆಲಾ, ಇರಾಕ್ ಈ ದೇಶಗಳನ್ನು ರಿಸೋರ್ಸ್ ಕರ್ಸ್ ಇಂದ ಹಾಳಾಗೋಗಿರೋದು.